ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ವಿಡಿಯೋಗಳನ್ನು ಹಾಕಿ ತುಂಬ ದಿನಗಳಾಗಿತ್ತು ಫ್ರೆಂಡ್ಸ್. ಹಾಗೆ ನಾವು ಈ ಸಮ್ಮರ್ನ ಎಂಜಾಯ್ ಮಾಡೋಕ್ಕೆ ಒಳ್ಳೆಯದೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆ ಪ್ಲೇಸ್ ಯಾವುದಂತ ಗೊತ್ತಾಗಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಾವು ಹೊರಗಡೆ ಹೋಗ್ಬೇಕಾದ್ರೆ ತುಂಬ ಎಂಜಾಯ್ ಮಾಡ್ಕೊಂಡೇ ಹೋಗ್ತೀವಿ. ಮಕ್ಕಳಿಗಂತೂ ಕಾರಲ್ಲಿ ಹೋಗುವಾಗ ಸಾಂಗ್ ಇಲ್ಲ ಅಂದರೆ ಅವರಿಗೆ ಆಗೋದೇ ಇಲ್ಲ. ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋದೇ ತುಂಬ ಇಷ್ಟ. ನನಗಂತೂ ಆಚೆ ಹೋಗೋದಂದರೆ ಫುಲ್ ಖುಷಿ. ಹಾಗೆಯೇ ನಮ್ಮ ಬ್ಯಾಂಗ್ಳೂರು ರೋಡಲ್ಲಿ ಹೋಗೋದೇ ಒಂದು ಮಜಾ. ಹೋಗ್ತಿರೋ ಪ್ಲೇಸು ಇನ್ನೇನು ಹತ್ರ ಬಂತು ಫ್ರೆಂಡ್ಸ್ ನೋಡಿ. 3, 2, 1. ಅರೆ ಯಾವ ಪ್ಲೇಸಿಗೆ ಹೋಗಿದ್ದೀವಿ ಅಂತ ನೋಡ್ತಾ ಇದ್ದೀರಾ? ಅದೇ ಕಣ್ರಿ, ನಮ್ಮ ಬೆಂಗಳೂರಿನ ನೆಲಮಂಗಲ ಹತ್ರ ಇರೋ RR ರೆಟ್ರೀಟ್. ಹಾಗೆ ನಾವು ಇಲ್ಲಿ ಕಾರ್ನ ಪಾರ್ಕ್ ಮಾಡಿಬಿಟ್ಟು ನಮ್ಮ ಲಗೇಜ್ನೆಲ್ಲ ತೊಗೊಂಡು ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಜೊತೆ ಯಾರು ಜಾಯಿನ್ ಆದರು ಅಂತ ನೋಡ್ತಾ ಇದ್ದೀರಾ? ಹಾಗೆ ನಮ್ಮ ಅಕ್ಕ, ಭಾವ, ಅವ್ರ ಮಕ್ಕಳು ಮತ್ತು ನಮ್ಮ ಬ್ರದರು ನಮ್ಮ ಜೊತೆ ಜಾಯಿನ್ ಆದರು. ಮುಂದೆ ಮಾಕ್ಟೇಲ್ ಕೌಂಟರ್ ಕಾಣುತ್ತೆ. ಅಲ್ಲಿ ನಿಮ್ಗೆ ಆಲ್ರೆಡಿ ವೆಲ್ಕಮ್ ಡ್ರಿಂಕ್ಸ್ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ವೆಲ್ಕಮ್ ಡ್ರಿಂಕ್ಸ್ ತಗೊಂಡು ಬ್ಯಾಕ್ ಸೈಡಲ್ಲೇ ಪೂಲ್ ಕಾಣಕ್ಕೆ ಸಿಗುತ್ತೆ. ಪೂಲ್ ಹತ್ರ ನಿಮಗೆ ಲಾಕರ್ ಫೆಸಿಲಿಟೀಸ್ ಇದೆ ನಿಮ್ಮ ಲಗೇಜಿಗೆ. ಅಲ್ಲಿ 1 ಕೀಗೆ 100 ರೂಪಾಯಿ ಸೇಫ್ಟಿ ಡೆಪಾಸಿಟ್ ಮಾಡಿ ಬೈ ಯೂನಿಯನ್ ಕೀ ಕೊಟ್ಟಾಗೇ ರಿಫಂಡ್ ಮಾಡಿಬಿಡ್ತಾರೆ ಅದನ್ನು. ಇದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಸ್ಟ್ರೈಟ್ ಡೌನ್ ನೀವು ಕೆಳಗಡೆ ಒಂದು ವಾಕ್ ಹೋದರೆ ನಿಮ್ಮ ಪ್ಯಾಕಲ್ಲಿ ಇನ್ಕ್ಲೂಡ್ ಇರುವಂಥ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಕಾಣಕ್ಕೆ ಸಿಗುತ್ತೆ. ಅಲ್ಲಿ ನಿಮಗೆ ರೋಪ್ ಆಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ, ಜಿಪ್ಲೈನ್ ಇನ್ಕ್ಲೂಡ್ ಆಗಿರುತ್ತೆ. ಇನ್ನೊಂದು ಸ್ಕೈ ಸೈಕ್ಲಿಂಗ್ ಅಂತ ಇದೆ. ಸ್ಮಾಲ್ ರೂಪ್ನಲ್ಲಿ ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತೀರಾ, ಅದು ನಿಮ್ಮ ಪ್ಯಾಕಲ್ಲಿ ಇನ್ಕ್ಲೂಡ್ ಇರುತ್ತೆ. ಇದ್ರ ಜೊತೆ ಅರ್ಜೆಂಟ್ ಆಗಿದೆ ಟಾರ್ಗೆಟ್ ಶೂಟಿಂಗ್ ನಮ್ಮ ಹತ್ರ, ಅದು ನಿಮ್ಮ ಪ್ಯಾಕಲ್ಲಿ ಇನ್ಕ್ಲೂಡ್ ಇರುತ್ತೆ. ಯುಟಿಲೈಸ್ ಮಾಡ್ಕೊಬೋದು ನೀವು. ಇದಲ್ಲದೆ ಔಟ್ಡೋರ್ ಮತ್ತು ಇಂಡೋರ್ ಆಕ್ಟಿವಿಟೀಸ್ ಎರಡೂ ಯುಟಿಲೈಸ್ ಮಾಡ್ಕೊಂಡು ಇದನ್ನ ಬಿಟ್ಟು ನಮ್ಮ ಹತ್ರ ಒಂದು 4 ಪೇಯ್ಡ್ ಆಕ್ಟಿವಿಟೀಸ್ ಇದೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಟ್ರೈ ಮಾಡ್ಬೋದು. ಅದರಲ್ಲಿ ಒಂದು ರಾಕೆಟ್ ಡಿಟೆಕ್ಟರ್ ಅಂತ, ಇನ್ನೊಂದು ವಾಟರ್ ರೋಲರ್ ಅಂತ, ಇನ್ನೊಂದು ಸ್ಕೈ ಸ್ವಿಂಗ್ ATV ಬೈಕ್ ಅಂತ. ಒಂದು ATV ಬೈಕಿಗೆ ಮಾತ್ರ 200 ರೂಪಾಯಿ ಚಾರ್ಜ್ ಮಾಡಿದ್ರೆ ಲಗೇಜ್ ಎಸ್ಕೋರ್ಟ್ ಅಂತ. ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ನಮ್ಮ ರೆಸಾರ್ಟ್ನ ಜರ್ನಿ. ಹಾಗೆ ಮುಂದೆ ಹೋಗ್ತಾ ನಮಗೋಸ್ಕರ ವೆಲ್ಕಮ್ ಡ್ರಿಂಕ್ಸ್ ಕಾಯ್ತಾ ಇತ್ತು. ಹಾಗೆ ನಾವು ಕೊಟ್ಟಿರೋ ದುಡ್ಡು ವೇಸ್ಟ್ ಆಗಬಾರ್ದು ಅಂತ ಹೇಳಿ ಎಲ್ಲರೂ ಒಂದೊಂದು ಕೂಲ್ ಡ್ರಿಂಕ್ಸ್ ವೆಲ್ಕಮ್ ಡ್ರಿಂಕ್ಸ್ನ ಕುಡಿದು ನಾವು ಮುಂದೆ ಫೋಟೋಶೂಟ್ ಮತ್ತು ಗೇಮ್ಗಳಿಗೆ ರೆಡಿ ಆದ್ವಿ. ಎಷ್ಟು ಫೋಟೋಶೂಟ್ ಮಾಡಿದ್ರೂ ಮುಗಿಯೋಂಗೆ ಇಲ್ಲ. ಹಾಗಾಗಿ ನಾವು ಸ್ವಲ್ಪ ಲಗೇಜ್ಗಳನ್ನೆಲ್ಲ ರೂಮ್ಗೆ ಇಡೋಣ ಅಂದ್ಬಿಟ್ಟು ಹೊರಟ್ವಿ ರೂಮ್ ಹತ್ರ. ನೋಡಿ ಎಷ್ಟು ಫೋಟೋಶೂಟ್ ಮಾಡಿಸ್ಕೊತಾ ಇದ್ದೀವಿ ಅಂದರೆ ಫೋಟೋ ತೆಗಿಯೋರು ಸುಸ್ತಾಗಿಬಿಡ್ತಾರೆ. Let's go. ಹಾಗೆ ನಾವು ಲಗೇಜ್ಗಳನ್ನೆಲ್ಲ ರೂಮಲ್ಲಿ ಇಟ್ಬಿಟ್ಟು ಗೇಮ್ಗಳನ್ನ ಆಡೋಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಥರದ್ದು ಗೇಮ್ಸ್ಗಳಿರುತ್ತೆ. ಜಿಪ್ ಲೈನು, ಹಾಗೆ ರೋಪ್ ಸೈಕ್ಲಿಂಗ್, ಹಾಗೆ ರೈನ್ ಡ್ಯಾನ್ಸು, ತುಂಬ ವೆರೈಟಿ ಆಗಿರೋ ಗೇಮ್ಸ್ಗಳಿದ್ದಾವೆ. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡಿ ಗೇಮ್ಸ್ಗಳು ಆಡೋಣ ಅಂದ್ಬಿಟ್ಟು ಇನ್ನು ಮುಂದೆ ಹೋಗ್ತಾ ಇದ್ದೀವಿ. ನೋಡಿ ನೀವೇ ಫ್ರೆಂಡ್ ಇಲ್ಲಿ ಯಾವ್ಯಾವ ಥರ ಗೇಮ್ಸ್ಗಳೆಲ್ಲ ಇದೆ ಅಂತ. ಸೊ ನಮಗೆ ಇದೆಲ್ಲ ಆಡೋಕ್ಕೆ ನಮಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಹಾಗೆ ನಮ್ಮ ಅಕ್ಕ, ಭಾವ, ನಮ್ಮ ಹಸ್ಬೆಂಡು ಮತ್ತು ಬ್ರದರ್ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಗೇಮಂತೂ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಆದರೆ ಬಿಡಲೇ ಇಲ್ಲ, ಎಲ್ಲರೂ ಕಳಿಸ್ಬಿಟ್ಟು ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ತುಂಬ ಭಯ ಆಗ್ತಿತ್ತು. ಇದು ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಗೇಮ್ ಆಡ್ತಾ ಇರೋದು. ಹಾಗೆ ನನ್ನ ಮಕ್ಕಳು ಕೂಡ ಇದನ್ನ ಗೇಮ್ ಮಾಡಿದ್ರು, ಇಬ್ಬರೂ ಭಯ ಪಡಲಿಲ್ಲ. ಸೊ ನಮ್ಮ ಮನೆಯವ್ರ ಅಕ್ಕನ ಮಗನೂ ಕೂಡ ಆಟಾಡ್ದ, ಅವಳು ಒಬ್ಬಳು ಆಟಾಡಲಿಲ್ಲ ಅಷ್ಟೇ, ಸಿಕ್ಕಾಪಟ್ಟೆ ಭಯ ಪಟ್ಕೊಂಡು ಹೋಗಲೇ ಇಲ್ಲ.
ಗೇಮ್ಸ್ಗಳನ್ನೆಲ್ಲ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಬಂದ್ವಿ. ಸೊ ಇಲ್ಲಿ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿ ಸ್ನ್ಯಾಕ್ಸು, ಟೀ, ಕಾಫಿ ಎಲ್ಲ ಕೊಡ್ತಾರೆ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅವರು. ನಮ್ಮ ಮುಂದೆ ವಿಡಿಯೋ ಎಲ್ಲ ತೊಗೊಂಡು ಮತ್ತು ಲಂಚ್ ಮಧ್ಯಾಹ್ನ. ಹಾಗೆ ಮುಂದೆ ಹೋದರೆ ರೈನ್ ಡ್ಯಾನ್ಸ್ ನಡೀತಾ ಇದೆ. ಸೊ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಇದೆ ರೈನ್ ಡ್ಯಾನ್ಸು. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಇಲ್ಲಿ. ಹಾಗೆ ನಾನು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಯಾವ ಥರ ವೀಡಿಯೋ ಮಾಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್. ಹಾಗೆ ನಮ್ಮ ಭಾವನು ನೋಡಿ ಅಂಡರ್ ವಾಟರಲ್ಲಿ ಯಾವ ಥರ ವೀಡಿಯೋ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇವರೇ ನಮ್ಮ ಬ್ರದರು. ಫೋಟೋ ಮತ್ತು ವೀಡಿಯೋಸ್ ತೆಗೆಯೋದ್ರಲ್ಲಿ ಎಕ್ಸ್ಪರ್ಟ್ ಇವರು ಮಾತ್ರ. ನೋಡಿ, ನಿಮ್ಗೆ ಏನಾದ್ರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಇವ್ರನ್ನ. ಸ್ವಿಮ್ಮಿಂಗ್ ಪೂಲಲ್ಲಿ ಆಟಾಡಿಕೊಂಡು ತುಂಬ ಹೊಟ್ಟೆ ಹಸಿತಾಯಿತ್ತು. ಹಾಗೆಯೇ ಲಂಚ್ ರೆಡಿ ಇತ್ತು. ಹಾಗೆ ಎಲ್ಲರೂ ಬಾರಿಸೋಣ ಅಂದ್ಬಿಟ್ಟು ಹೋಗಿದ್ವಿ. ಲಂಚ್ ಅಂತೂ ವೆರೈಟಿಯಾಗಿ ತುಂಬ ಚೆನ್ನಾಗಿತ್ತು. ಹಾಗೆ ನಾವಿಲ್ಲಿ ವೆಜ್ ತಿನ್ನೋರಿಗೆ ವೆಜ್ಜು, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಇರುತ್ತೆ. ಹಾಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಂದ್ವಿ. ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಆಟಾಡ್ತಾ ಸಂಜೆ ಆಗಿದೆ ಗೊತ್ತಾಗಲಿಲ್ಲ. ಹಾಗೆ ನಾವು ಫೈರ್ ಕ್ಯಾಂಪ್ ಮತ್ತು ಪಾರ್ಟಿಗೆ ರೆಡಿ ಆದ್ವಿ. ಸಂಜೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಹಾಗಾಗಿ ಫೈರ್ ಕ್ಯಾಂಪ್ ಕ್ಯಾನ್ಸಲ್ ಆಯಿತು. ಫೈರ್ ಕ್ಯಾಂಪ್ ಕ್ಯಾನ್ಸಲ್ ಆಗಿರೋದ್ರಿಂದ ಪಾರ್ಟಿ ಮಾಡೋಣ ಅಂದ್ಬಿಟ್ಟು ಹೊರಟ್ವಿ. ಹಾಗೆ ನಾವಿಲ್ಲಿ ಫೋಟೋಸ್ ಎಲ್ಲ ಸ್ವಲ್ಪ ತಗೊಂಡ್ವಿ. ಹಾಗೆ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫ್ರೆಂಡ್. ನಮಗಂತೂ ಈ ಥರ ಟ್ರಿಪ್ಗಳು ಬರೋದು, ಔಟ್ಸೈಡ್ ಬರೋದಂದರೆ ತುಂಬ ಇಷ್ಟ. ಮಕ್ಕಳು, ನಾವು ಎಲ್ಲ ಫ್ಯಾಮಿಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಹಾಗೆ ನೀವು ಒಂದ್ಸರಿ ಬಂದು ಆಟಾಡಿ. ಗೇಮ್ಸು ಎಲ್ಲ ತುಂಬ ಚೆನ್ನಾಗಿದ್ದಾವೆ. ನಾವು ಜಾಸ್ತಿ ಗೇಮ್ಸ್ ಎಲ್ಲ ಆಟಾಡೋಕ್ಕೆ ಆಗಲಿಲ್ಲ. ತುಂಬ ಟೈಮ್ ನಾವು ಸ್ವಿಮ್ಮಿಂಗ್ ಪೂಲಲ್ಲೇ ಕಳೆದ್ವಿ. ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡಿದೆ. ಹಾಗೆ ನಾವು ಪಾರ್ಟಿ ಎಲ್ಲ ಬಂದ್ವಿ. ನೈಟು ಡಿನ್ನರ್ ರೆಡಿ ಆಗಿತ್ತು. ಹಾಗೆ ಡಿನ್ನರ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ರೆಡಿ ಆದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅಂತ. ಹಾಗೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಒಂದ್ಸಲ ಈ ರೆಸಾರ್ಟ್ಗೆ ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಹಾಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.